ಎಲ್ಲರಿಗೂ ನಮಸ್ಕಾರ. ನೀವು ಎಂದಾದರೂ ಆಲೋಚಿಸಿದ್ದೀರಾ, ಯಾಕೆ ಎಲ್ಲ ಮಂತ್ರಗಳ ಆರಂಭದಲ್ಲಿ ಓಂ ಅನ್ನು ಬಳಸುತ್ತಾರೆ? ಯಾಕೆ ಎಲ್ಲ ಧ್ಯಾನ ಮತ್ತು ಯೋಗದಲ್ಲಿ ಓಂ ಜಪವನ್ನು ಪ್ರಾಮುಖ್ಯತೆ ಕೊಡುತ್ತಾರೆ? ಇಂದಿನ ವಿಡಿಯೋದಲ್ಲಿ ಓಂನ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ. ಈಗ ನಾವು ಓಂ ಶಬ್ದದ ಮಹತ್ವವನ್ನು ತಿಳ್ಕೊಳ್ಳೋಣ. ಓಂ ಎಂಬುದು ವೇದಗಳಲ್ಲಿ ಮತ್ತು ಗೀತೆಗಳಲ್ಲಿ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತವಾದಂತಹ ಶಬ್ದ. ಇದು ಬ್ರಹ್ಮಾಂಡದಲ್ಲೇ ಮೊದಲು ಉತ್ಪತ್ತಿಯಾದಂತಹ ಧ್ವನಿಯಾಗಿದೆ. ಇದನ್ನು ಪ್ರಣವ ಮಂತ್ರ ಎಂದು ಕೂಡ ಕರೀತಾರೆ. ಓಂ ಅನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿ ಇವರ ಸ್ವರೂಪ ಎಂದು ಕೂಡ ನಾವು ಪರಿಗಣಿಸುತ್ತೇವೆ. ಹಾಗಿದ್ರೆ ಈ ಓಂ ಧ್ವನಿ ಹೇಗೆ ಉತ್ಪತ್ತಿಯಾಯಿತು ಎಂಬುದರ ಬಗ್ಗೆ ಒಂದು ಕಥೆ ಕೇಳೋಣ. ಬ್ರಹ್ಮದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಪ್ರಪಂಚದಲ್ಲಿ ಯಾವುದೇ ಶಬ್ದಗಳೇ ಇರಲಿಲ್ಲ. ದೇವತೆಗಳು ಪರಮಾತ್ಮನನ್ನು ಪ್ರಾರ್ಥಿಸಿದರು. ಪರಮಾತ್ಮನನ್ನು ಕೇಳಿದರು, ಪ್ರಭು, ನಿಮ್ಮಿಂದ ನಾವು ಒಂದು ಮಂತ್ರ ಕೇಳಬೇಕು. ಆಗ ಪರಮಾತ್ಮನು ತನ್ನ ಪವಿತ್ರ ಶಕ್ತಿಯಿಂದ ಓಂ ಅಂತ ಶಬ್ದ ಉಚ್ಚರಿಸಿದರು. ಈ ಶಬ್ದದಿಂದಲೇ ಸಪ್ತ ಸ್ವರಗಳು, ನದಿಗಳು, ಸೂರ್ಯ ಚಂದ್ರನ ಚಲನಗಳು, ವೇದಗಳು ಮತ್ತು ಮಂತ್ರಗಳು ಹುಟ್ಟಿಕೊಂಡವು. ಇದಕ್ಕೋಸ್ಕರ ಓಂ ಅನ್ನು ಬ್ರಹ್ಮಾಂಡದ ಮೂಲ ಶಬ್ದ ಎಂದು ಕರೀತಾರೆ. ಶಿವ ಮತ್ತು ಓಂ ಮಂತ್ರದ ನಡುವಿನ ಸಂಬಂಧ ಏನು ಅಂತ ತಿಳ್ಕೊಳ್ಳೋಣ. ಶಿವ ಮಹಾದೇವನು ಓಂ ಅಂತ ಜಪಿಸ್ತಾ ಇರ್ತಿದ್ರು. ಆ ಓಂ ಅಂತ ಜಪದ ಪ್ರಭಾವದಿಂದ ಇಡೀ ಬ್ರಹ್ಮಾಂಡಕ್ಕೆ ಶಕ್ತಿ ಸಿಗ್ತಾ ಇತ್ತು. ಹಾಗೆ ಆ ಪರಶಿವನ ಓಂ ಅಂದ ಜಪನೆಯ ಶಕ್ತಿಯಿಂದ ಶಕ್ತಿ, ಪಾರ್ವತಿ ದೇವಿ ಮತ್ತು ಜ್ಞಾನ ಅಂದರೆ ಸಪ್ತ ಋಷಿಗಳು ಕೂಡ ಸೃಷ್ಟಿಯಾದವು. ಓಂ ಶಬ್ದದಲ್ಲಿ 3 ಭಾಗಗಳಿವೆ. ಅವು ಶರೀರದ 3 ಶಕ್ತಿ ಕೇಂದ್ರಗಳ ಮೇಲೆ ಪರಿಣಾಮ ಕೂಡ ಬೀರ್ತವೆ. ಮೊದಲನೆಯದಾಗಿ ಅಂದರೆ ಪಿತೃಶಕ್ತಿ, ಇದು ಮೂಲಾಧಾರ ಚಕ್ರ, ಅಂದರೆ ಇದು ಸೃಷ್ಟಿ, ಬ್ರಹ್ಮನ ಶಕ್ತಿ. ಹಾಗೆ ಉ ಅಂದರೆ ಪಾಲನೆ, ವಿಷ್ಣುವಿನ ಶಕ್ತಿ, ಅಂದರೆ ವಿಶ್ವಶಕ್ತಿ, ಅನಾಹತ ಚಕ್ರ. ಮ ಅಂದರೆ ಶಿವಶಕ್ತಿ, ಸಹಸ್ರಾರ ಚಕ್ರ, ಅಂದರೆ ಲಯ, ಮಹೇಶ್ವರನ ಶಕ್ತಿ. ಹೀಗೆ ಇದರಲ್ಲಿ 3 ಭಾಗಗಳಾಗಿವೆ. ಇದನ್ನೇ ನಾವು ಒಟ್ಟುಗೂಡಿಸಿ ಓಂ ಅಂತ ಜಪಿಸ್ತೇವೆ. ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹೃತಿಂ ತ್ರಯಮೇವ ಚ ಗಾಯತ್ರಿ ಚತುರ್ಥಿ ತ್ವೇಷಾ ಪಂಚಮೀ ವೇದ ಮಾತ್ರಕ. ಇದರರ್ಥ ಓಂ ಶಬ್ದವೇ ಪರಬ್ರಹ್ಮ, ಅದು 3 ಲೋಕಗಳ ಸತ್ಯ. ಇದು ವೇದಮಾತೆಯಾಗಿ ಪರಿಗಣಿಸಲಾಗಿದೆ. ಭಗವದ್ಗೀತೆಯಲ್ಲೂ ಕೂಡ ಓಂನ ಪ್ರಸ್ತುತವಿದೆ. ಹಾಗಾದರೆ ಕೆಲವೊಂದು ಶ್ಲೋಕಗಳನ್ನು ಕೇಳೋಣ. ಅದರಲ್ಲಿ ಓಂನ ಪ್ರಸ್ತುತ ಕೃಷ್ಣ ಹೇಗೆ ವಿವರಿಸಿದ್ದಾನೆ ಅಂತ. ಭಗವದ್ಗೀತೆಯ 7ನೇ ಅಧ್ಯಾಯದ 8ನೇ ಶ್ಲೋಕ ಹೀಗಿದೆ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ರಶು. ಇದರರ್ಥ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಹೇ ಅರ್ಜುನ, ನಾನು ನೀರಿನಲ್ಲಿ ರಸವಾಗಿ, ಚಂದ್ರ ಸೂರ್ಯರಲ್ಲಿ ಪ್ರಕಾಶವಾಗಿ, ವೇದಗಳಲ್ಲಿ ಓಂಕಾರದ ನಾದವಾಗಿ, ಹಾಗೆ ಆಕಾಶದಲ್ಲಿ ಶಬ್ದವಾಗಿ ಮತ್ತು ಮನುಷ್ಯರಲ್ಲಿ ಶಕ್ತಿಯಾಗಿ ಸ್ಥಿತನಾಗಿದ್ದೇನೆ. ಭಗವದ್ಗೀತೆಯ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲೂ ಓಂನ ಉಲ್ಲೇಖ ಇದೆ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಇದರರ್ಥ, ಯಾರು ತಮ್ಮ ದೇಹವನ್ನು ತ್ಯಜಿಸುವಾಗ ಓಂ ಎಂಬ ಏಕಾಕ್ಷರ ಬ್ರಹ್ಮವನ್ನು ಜಪಿಸ್ತಾ ನನ್ನನ್ನು ಸ್ಮರಿಸ್ತಾರೋ ಅವರು ಮೋಕ್ಷವನ್ನು ಪಡಿತಾರೆ. ಭಗವದ್ಗೀತೆಯ 17ನೇ ಅಧ್ಯಾಯದ 23ನೇ ಶ್ಲೋಕ. ಓಂ ತತ್ಸತ್ ಇತಿ ನಿರ್ದೇಶೋ
ಬ್ರಹ್ಮಣಃ ತ್ರಿವಿಧಃ ಸ್ಮೃತಃ. ಅರ್ಥ, ವೇದಗಳಲ್ಲಿ ಯಜ್ಞ, ತಪಸ್ಸು ಮತ್ತು ದಾನಗಳಾದ ಸಕಲ ಶ್ರೇಯಸ್ಕರ ಕರ್ಮಗಳು ಓಂ ತತ್ಸತ್ ಎಂಬ ತ್ರಿವಿಧ ನಾಮದಿಂದ ಪ್ರಾರಂಭ ಆಗಬೇಕು. ಇದು ಶುದ್ಧ ಭಕ್ತಿಯಿಂದ ಮಾಡಿದ ಕರ್ಮಗಳಿಗೆ ಫಲ ಸಿಗುವುದು ಎಂಬುದನ್ನು ತೋರಿಸ್ತದೆ. ಇದರ ಸಾರಾಂಶ, ಓಂ ಶಬ್ದವೇ ಬ್ರಹ್ಮನ ಪರಮ ತತ್ವ. ಓಂ ಜಪದಿಂದ ಮೋಕ್ಷ ಕೂಡ ಪಡಿಬಹುದು. ವೇದ, ಪಾಠ, ಯಜ್ಞ, ತಪಸ್ಸು, ದಾನ ಎಲ್ಲವೂ ಓಂ ಶಬ್ದದಿಂದಲೇ ಶುರುವಾಗಬೇಕು. ಓಂ ಎಂಬುದು ಕೇವಲ ಧಾರ್ಮಿಕ ಶಬ್ದ ಅಲ್ಲ, ಇದರಲ್ಲಿ ವಿಜ್ಞಾನ ಕೂಡ ಇದೆ. ವೈಜ್ಞಾನಿಕ ಸಂಶೋಧನೆಗಳು ಇದನ್ನು ಹೇಳ್ತವೆ. ಇದು ಬ್ರೇನ್ನ ಕಂಪನ ಶಕ್ತಿಯನ್ನು ಬದಲಿಸುತ್ತದೆ. ನೋವು ಮತ್ತು ಮಾನಸಿಕ ಒತ್ತಡ ಇದು ಕಡಿಮೆ ಮಾಡುತ್ತದೆ. ಓಂ ಅಂತ ನಾವು ಜಪನೆ ಮಾಡೋದ್ರಿಂದ ನಮ್ಮ ಲಂಗ್ಸ್ ಅಂದರೆ ಶ್ವಾಸಕೋಶದ ಶಕ್ತಿ ಕೂಡ ಹೆಚ್ಚಾಗ್ತದೆ. ಹಾಗೆ ನಮ್ಮ ನ್ಯೂರಲ್ ನೆಟ್ವರ್ಕ್ ಅದರ ಬೆಳವಣಿಗೆ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ವೈಜ್ಞಾನಿಕವಾಗಿ ಕೂಡ ಹೇಳುವಂತಹದ್ದು ಏನೆಂದರೆ, ಸಾಮಾನ್ಯ ಶಬ್ದಗಳಿಗಿಂತ ಓಂ ಶಬ್ದದ ಕಂಪನಗಳು ಅತ್ಯಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ಇದು ಎಲ್ಲ ಜೀವಿಗಳ ಶರೀರದ ಹೃದಯ ಮತ್ತು ಮನಸ್ಸು ಮತ್ತು ಆತ್ಮವನ್ನು ಕೂಡ ಶುದ್ಧಿಗೊಳಿಸ್ತವೆ. ನಾಸಾದ ತಜ್ಞರು ಕೂಡ ಓಂ ಶಬ್ದವನ್ನು ವಿಶ್ಲೇಷಿಸಿದರು. ಅವರು ಹೇಳೋದೇನೆಂದರೆ, ಅದು ಸೂರ್ಯನ ವೈಬ್ರೇಷನ್ಗೆ ಸಮವಾಗಿತ್ತು. ಇದು ಶರೀರದ ಶಕ್ತಿ ಚಕ್ರಗಳನ್ನು ಕೂಡ ಜಾಗೃತಿಗೊಳಿಸುತ್ತವೆ. ಹೀಗೆ ಓಂ ಎಂಬುದು ಒಂದು ಶಬ್ದ ಮಾತ್ರ ಅಲ್ಲ, ಇದು ನಮ್ಮ ಶರೀರದ ಮೂಡಲ ಚಕ್ರದಿಂದ ಸಹಸ್ರಾರು ಚಕ್ರದವರೆಗೆ ಚಲಿಸುತ್ತದೆ. ಇದನ್ನು ಜಪಿಸಿದರೆ ಮುಗ್ಧ ಮನಸ್ಸು, ಏಕಾಗ್ರತೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಉಂಟಾಗುತ್ತೆ. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮಯುಜರೇವ ಚ. ಇದರ ಅರ್ಥ, ಕೃಷ್ಣ ಹೇಳ್ತಾನೆ, ನಾನು ಈ ಬ್ರಹ್ಮಾಂಡದ ತಂದೆ, ತಾಯಿ, ಸೃಷ್ಟಿಕರ್ತ ಮತ್ತು ಪಿತಾಮಹ. ನಾನು ವೇದ, ಪವಿತ್ರ, ಓಂ ಶಬ್ದ ಮತ್ತು ಎಲ್ಲ ವಿಧಗಳ ವೇದ ಮಂತ್ರಗಳ ಮೂಲ. ಹಾಗಾದರೆ ನಾವು ಓಂ ಜಪವನ್ನು ಯಾವಾಗ ಮಾಡಬೇಕು, ಇದರಿಂದ ಏನು ಉಪಯೋಗ ತಿಳ್ಕೊಳ್ಳೋಣ. ಬೆಳಿಗ್ಗೆ ಎದ್ದ ತಕ್ಷಣ ಓಂ ನಾಮವನ್ನು ಜಪಿಸಿದ್ದಲ್ಲಿ ನಮಗೆ ಮನಸ್ಸು ಪ್ರಶಾಂತಗೊಳ್ಳುತ್ತೆ ಮತ್ತು ಇದರಿಂದಾಗಿ ದೈನಂದಿನ ಚಟುವಟಿಕೆಗಳಿಗೆ ಶಕ್ತಿ ಮತ್ತು ಶಾಂತಿ ಸಿಗುತ್ತೆ. ಹಾಗೆ ಯೋಗ, ಪ್ರಾಣಾಯಾಮ ಮಾಡುವ ಸಂದರ್ಭಗಳಲ್ಲೂ ಕೂಡ ಓಂ ಅನ್ನು ನಾವು ಜಪಿಸಬಹುದು. ಹಾಗೆ ದೇವರ ಧ್ಯಾನ ಮಾಡುವಲ್ಲೂ ಕೂಡ ಓಂಕಾರವನ್ನು ನಾವು ಜಪಿಸಬಹುದಾಗಿದೆ. ದೇವರ ಪೂಜೆ ಮಾಡುವಾಗ ಓಂಕಾರ ಜಪಿಸಿ ನಾವು ಪೂಜೆ ಕಾರ್ಯಕ್ರಮಗಳನ್ನು ಮಾಡಿದ್ದಲ್ಲಿ ನಮ್ಮ ಶಕ್ತಿ ಹೆಚ್ಚಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಮನಸ್ಸು ತುಂಬ ವಿಚಲಿತವಾಗಿದೆ ಅಥವಾ ತುಂಬ ಚಿಂತೆ ಇದೆ, ಕಸಿವಿಸಿಯಾಗಿದೆ. ಆ ಸಂದರ್ಭಗಳಲ್ಲೂ ಕೂಡ ನೀವು ಓಂ ಅನ್ನು ಜಪಿಸಿದ್ದಲ್ಲಿ ನಿಮ್ಮ ಮನಸ್ಸು ಪ್ರಶಾಂತಗೊಂಡು ನಿಮಗೆ ಶಾಂತಿ ದೊರೆಯುತ್ತೆ. ರಾತ್ರಿ ಮಲಗುವ ಮುನ್ನ ಓಂ ಅನ್ನು ಜಪಿಸಿ ಮಲಗಿದ್ದಲ್ಲಿ ನಿಮಗೆ ಸುಖಕರವಾದ ನಿದ್ರೆ ಕೂಡ ಲಭಿಸುತ್ತೆ. ವಿಶೇಷವಾದ ದಿನ ಅಂದರೆ ಅಮಾವಾಸ್ಯೆ ಮತ್ತು ಪೂರ್ಣಿಮೆಗಳಲ್ಲಿ ನಾವು ಓಂ ಜಪವನ್ನು ಮಾಡಿದ್ದಲ್ಲಿ ಶಕ್ತಿಯ ದ್ವಾರಗಳು ತೆರೆದುಕೊಳ್ಳುತ್ತವೆ ಎಂಬ ಮಾತಿದೆ. ಹಾಗೆ ಗುರುವಾರ ಮತ್ತು ಸೋಮವಾರ ಜಪಿಸಿದ್ದಲ್ಲಿ ದೈವಿಕ ಅನುಗ್ರಹ ಕೂಡ ಹೆಚ್ಚಾಗುತ್ತೆ. ನಿಮಗೆ ಓಂ ಜಪಿಸುವ ಒಂದು ಅಭ್ಯಾಸವನ್ನು ಪ್ರಾರಂಭಿಸಬೇಕು ಎಂದುಕೊಂಡಲ್ಲಿ ದಿನವೂ 21, 51 ಅಥವಾ 108 ಬಾರಿ ಓಂ ಜಪ ಮಾಡಿದ್ದಲ್ಲಿ ಉತ್ತಮ ಸ್ಪಂದನೆ, ಶಕ್ತಿಯ ವೃದ್ಧಿ ಮತ್ತು ಆರೋಗ್ಯದ ಲಾಭಗಳಿಗೆ ಇದು ಸಹಾಯ ಮಾಡುತ್ತೆ. ನಿಮಗೆ ಈ ವಿಷಯ ಕುತೂಹಲಕಾರಿಯಾಗಿ ಮತ್ತು ನಿಮ್ಮ ಜ್ಞಾನದ ವೃದ್ಧಿಗೆ ಸಹಾಯ ನೀಡಿದೆ ಅಂತ ಅನಿಸಿದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.